Balancing condition for Wheatstone's bridge using Kirchhoff's rule. Okay, balancing condition ಇದೆ ನೋಡ್ರಿ. So this is your Wheatstone bridge. Here resistance R1, R2, R3, R4 ಅದ. Okay, balancing condition ಅಂದ್ರೆ ಏನು ತೋರಿಸ್ಬೇಕು ನಾವು here R1 by R3 is equal to R2 by R4 ಅಥವಾ R1 by R2 is equal to R3 by R4 ಅಂತ ನಾವು ತೋರಿಸ್ಬೇಕು. That is the balancing condition of Wheatstone bridge. Okay, ಈ balancing condition ತೋರಿಸ್ಲಿಕ್ಕೆ using Kirchhoff's rule, you should know Kirchhoff's rule. Kirchhoff's junction rule ಅಥವಾ Kirchhoff's current law ನಿಮಗೆ ಗೊತ್ತಿರಬೇಕು. ಫಸ್ಟ್ ಏನಂತ ಹೇಳುತ್ತೆ Kirchhoff's junction rule or current law? The algebraic sum of all current at a junction in an electric network is 0 ಅಂತ ಹೇಳುತ್ತೆ. ಜಂಕ್ಷನ್ ಅಂದ್ರೆ ಏನ್ರಿ? ಯಾವ ಪಾಯಿಂಟ್, ಯಾವ ಒಂದು ಸರ್ಕ್ಯೂಟ್ ಅಲ್ಲಿ ಪಾಯಿಂಟ್ ಅಲ್ಲಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಕಂಡಕ್ಟರ್ಗಳು ಬಂದು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾವಲ್ಲ ಅದನ್ನ ನಾವು ಏನ್ ಕರಿತೀವಿ? ಜಂಕ್ಷನ್ ಅಂತ ಕರಿತಾ ಇದೀವಿ. ಓಕೆ, ಇಲ್ಲಿ ಈ ಕ್ರಿಚಾಫ್ಸ್ ಕರೆಂಟ್ ಲಾ ಏನಂತ ಹೇಳ್ತಾ ಇದೆ? ಸಮೇಷನ್ ಆಫ್ ಕರೆಂಟ್. ಓಕೆ, ಸಮೇಷನ್ ಆಫ್ ಕರೆಂಟ್ ಐ ಇಸ್ ಈಕ್ವಲ್ ಟು 0 ಇನ್ ಅ ಜಂಕ್ಷನ್. ಅಂಡ್ ಒಂದು ಸೈನ್ ಕನ್ವೆನ್ಷನ್ ಅದ. ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ನಾವೇನ್ ತಗೋತೀವಿ? ಪಾಸಿಟಿವ್ ತಗೋತೀವಿ. ಕರೆಂಟ್ ಜಂಕ್ಷನ್ ಹೊರಗಡೆ ಹೋಗ್ತಾ ಇದ್ರೆ ಅದನ್ನ ನೆಗೆಟಿವ್ ತಗೋತಾ ಇದೀವಿ. ಸಪೋಸ್ ಇಲ್ಲಿ ನೋಡಬಹುದು I1 ಮತ್ತು I2 ಕರೆಂಟ್ ಏನಾಗ್ತಾ ಇದೆ? ಎಂಟ್ರಿ ಆಗ್ತಾ ಇದೆ, ಪ್ಲಸ್ ತಗೋತಾ ಇದ್ದೀರಿ. ಅಂಡ್ ಪ್ಲಸ್ ಇದನ್ನ I3 ಅನ್ನ ಮೈನಸ್ ತಗೋತಾ ಇದ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಆಂಪಿಯರ್ ಕರೆಂಟ್ ಎಂಟ್ರಿ ಆಗ್ತಾ ಇದೆ I1 ಅಂಡ್ I2 ಏನದ 3 ಆಂಪಿಯರ್ ಕರೆಂಟ್ ಕೂಡ ಇಲ್ಲಿ ಎಂಟ್ರಿ ಆಗ್ತದೆ. ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಎಷ್ಟದ? I3. ದಟ್ I3 ಶುಡ್ ಬಿ 5 ಆಂಪಿಯರ್ ಆಗಿರುತ್ತೆ. ದಟ್ ಇಸ್ ವಾಟ್ ಯುವರ್ ಕ್ರಿಚಾಫ್ಸ್ ಜಂಕ್ಷನ್ ರೂಲ್ ಅಥವಾ ಕರೆಂಟ್ ಲಾ ಅಂತ ಹೇಳ್ತೀವಿ. ಅಂಡ್ ಇನ್ನೊಂದದ ಏನು? ಕ್ರಿಚಾಫ್ಸ್ ಲೂಪ್ ರೂಲ್ ಅಂತ ಹೇಳ್ತೀವಿ ಅಥವಾ ಕ್ರಿಚಾಫ್ಸ್ ವೋಲ್ಟೇಜ್ ಲಾ. ಅಂಡ್ ಅದನ್ನ ಹೇಳೋ ಮುಂಚೆ ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಏನ್ರಿ ಸೈನ್ ಕನ್ವೆನ್ಷನ್? ಸಪೋಸ್ ನೀವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದು, ನೀವು ಹೋಗ್ತಾ ಇರೋ ಡೈರೆಕ್ಷನ್ ಸರ್ಕ್ಯೂಟ್ ಅಲ್ಲಿ ಅದೇ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ನಾವು ಫಾಲ್ ಇನ್ ಪೊಟೆನ್ಷಿಯಲ್ ಅಂತ ಕರಿತಾ ಇದೀವಿ. ಫಾಲ್ ಇನ್ ಪೊಟೆನ್ಷಿಯಲ್ ನ ಪ್ರೊಡಕ್ಟ್ ಆಫ್ IR ಏನ್ ತಗೊಳ್ತೀರಿ? ನೆಗೆಟಿವ್ ತಗೊಳ್ತೀರಿ. ಓಕೆ, ಯಾವ ರೀತಿ ಇದು? ನೀರು ಮೇಲಿಂದ ಕೆಳಗಡೆ ಬೀಳ್ತಾ ಇದೆ, ನೀವು ಅದೇ ಡೈರೆಕ್ಷನ್ ಹೋಗ್ತಾ ಇದ್ರಿ, ದಟ್ ಇಸ್ ಅ ಫಾಲ್. ಓಕೆ, ನೆಕ್ಸ್ಟ್ ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ರಿ? ಕರೆಂಟ್ ಡೈರೆಕ್ಷನ್ ಅಪೋಸಿಟ್ ನೀವು ಸರ್ಕ್ಯೂಟ್ ಅಲ್ಲಿ ಹೋಗ್ತಾ ಇದ್ರೆ ಆ ಪ್ರೊಡಕ್ಟ್ IR ಪ್ರೊಡಕ್ಟ್ ನಾವು ಪ್ಲಸ್ ತಗೋತೀವಿ. ದಟ್ ಈಸ್ ಅ ರೈಸ್ ಇನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ EMF ಆಫ್ ದ ಸೆಲ್ ಈ ಕೇಸಲ್ಲಿ ನೀವು ಫಸ್ಟ್ ಸರ್ಕ್ಯೂಟ್ ಅಲ್ಲಿ ಹೋಗುವಾಗ ಹೈಯರ್ ಪೊಟೆನ್ಷಿಯಲ್ ಪಾಸಿಟಿವ್ ಟರ್ಮಿನಲ್ ಬಂತು, ಆನಂತರ ನೆಗೆಟಿವ್ ಬಂತು, ಲೋವರ್ ಪೊಟೆನ್ಷಿಯಲ್ ಬಂತಂದ್ರೆ ನೀವು ಫಾಲ್ ಆಗ್ತಾ ಇದ್ರಿ. ಹಾಗಾಗಿ ಅದನ್ನ ಈ EMF ಅನ್ನ ಏನ್ ತಗೋತೀವಿ? ನೆಗೆಟಿವ್ ಅಂತ ತಗೋತೀವಿ. ಓಕೆ, ಅದೇ ರೀತಿ ಇಲ್ಲಿ ಫಸ್ಟ್ ನೆಗೆಟಿವ್ ಅಂದ್ರೆ ಲೋವರ್ ಪೊಟೆನ್ಷಿಯಲ್, ಆನಂತರ ಹೈಯರ್ ಪೊಟೆನ್ಷಿಯಲ್ ಬಂದ್ರೆ ಸರ್ಕ್ಯೂಟ್ ಅಲ್ಲಿ ನೀವು ಹೋಗುವಾಗ ಅದನ್ನ EMF ಅನ್ನ ಪ್ಲಸ್ ಈ ಪಾಸಿಟಿವ್ ತಗೋತೀವಿ. ಕ್ರಿಚಾಫ್ಸ್ ಲೂಪ್ ರೂಲ್ ಅಥವಾ ವೋಲ್ಟೇಜ್ ಲಾ ಏನಂತ ಹೇಳುತ್ತೆ? ಸಮೇಷನ್ ಆಫ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0 ಇನ್ ಎನಿ ಲೂಪ್. ಯಾವ್ದು? ಇದೊಂದು ಲೂಪ್ ಅಂತ ಅನ್ಕೋರಿ. ದಿಸ್ ಈಸ್ ಯುವರ್ ಲೂಪ್. ಸಪೋಸ್ A B C F A ಏನದ ಒಂದು ಲೂಪ್ ಅದ. ಇದು ಈ ಲೂಪ್ ಅಲ್ಲಿ ಸಮೇಷನ್ ಆಫ್ ಏನು IR ಅಂಡ್ ಸಮೇಷನ್ ಆಫ್ EMF ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಓಕೆ, ಅಂಡ್ ನಿಮ್ಗೆ ಸೈನ್ ಕನ್ವೆನ್ಷನ್ ಈಗ ಗೊತ್ತಾಗೈತಿಲ್ಲ ಕ್ರಿಚಾಫ್ಸ್ ರೂಲ್. ಓಕೆ, ವೋಲ್ಟೇಜ್ ಲಾ. ಅಂಡ್ ಅಕಾರ್ಡಿಂಗ್ ಟು ದ್ಯಾಟ್ ಏನ್ ಮಾಡ್ತಾ ಇದೀವಿ? KVL ಟು ದ ಲೂಪ್ ABCFA. ಹಿಯರ್ ಇಟ್ ಈಸ್ ABCFA ಗೆ ಏನು ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿದ್ರೆ ನೀವು A ದಿಂದ B ಹೋಗ್ತಾ ಇದ್ದೀರಿ. ಕರೆಂಟ್ I2 ನಿಮ್ಮ ಅಪೋಸಿಟ್ ಬರ್ತಾ ಇದೆ. R1 ಅಲ್ಲಿ ಎಷ್ಟು I2 ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ. ನೀವು A ದಿಂದ B ಹೋಗ್ತಾ ಇದ್ದೀರಿ. ಹಾಗಾಗಿ ಆ ಪ್ರಾಡಕ್ಟ್ ಅನ್ನ ಏನ್ ತಗೋತಾ ಇದೀವಿ? R1 ಇಂಟು I2 ಪ್ಲಸ್ ತಗೋತಾ ಇದೀವಿ. ಈಗ ನೆಕ್ಸ್ಟ್ ನೋಡ್ರಿ, A ದಿಂದ B ಹೋಗ್ತಾ ಇದ್ರಿ. A ದಿಂದ B ಎದಕ್ಕೆ ಹೇಳ್ತಾ ಇದ್ರಿ? ಸಿ, ದಿಸ್ ಈಸ್ ABCFA. ಹಿಯರ್ ಇಟ್ ಈಸ್ ABCFA. ರೈಟ್. ಓಕೆ, ಫಸ್ಟ್ ಹೈಯರ್ ಪೊಟೆನ್ಷಿಯಲ್ ಬಂತು ಅಂದ್ರೆ ಪಾಸಿಟಿವ್ ಟರ್ಮಿನಲ್, ಆನಂತರ ಲೋವರ್ ಪೊಟೆನ್ಷಿಯಲ್ ನೆಗೆಟಿವ್ ಟರ್ಮಿನಲ್ ಬಂತು. ಹಾಗಾಗಿ ಈ E1 ಅನ್ನ ಏನ್ ತಗೋಬೇಕು? ನೆಗೆಟಿವ್ ತಗೋಬೇಕು. ದಟ್ ಈಸ್ ಮೈನಸ್ E1 ಅಂತ ಬರೀತಾ ಇದೀವಿ. ಓಕೆ, ಫಸ್ಟ್ ಹೈಯರ್ ಪೊಟೆನ್ಷಿಯಲ್ ಆನಂತರ ಲೋವರ್ ಪೊಟೆನ್ಷಿಯಲ್ ಬಂದ್ರೆ ಅದನ್ನ EMF ಅನ್ನ ನೆಗೆಟಿವ್ ತಗೋತಾ ಇದೀವಿ. ಹಾಗಾಗಿ ಇಲ್ಲೇ E1 ನೆಗೆಟಿವ್ ತಗೊಂಡ್ರಿ. ಓಕೆ, ನೆಕ್ಸ್ಟ್ B ದಿಂದ C ಬಂದ್ರೆ ಏನೂ ಇಲ್ಲ. ಓಕೆ, C ದಿಂದ F ಹೋಗುವಾಗ ಕರೆಂಟ್ ನಿಮ್ಮ ಅಪೋಸಿಟ್ ಅಸೈನ್ ಆಗಿದೆ ಇಲ್ಲೇ. ಹಾಗಾಗಿ ಪ್ರೊಡಕ್ಟ್ ಆಫ್ ದಿಸ್ ಏನು R3 ಅಂಡ್ I1 ಏನು ಅದು ಕೂಡ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಫಸ್ಟ್ ಲೋವರ್ ಪೊಟೆನ್ಷಿಯಲ್ ಬಂತು, ಆನಂತರ ಹೈಯರ್ ಪೊಟೆನ್ಷಿಯಲ್ ಅದ. ಓಕೆ, ಯು ಆರ್ ಮೂವಿಂಗ್ ಫ್ರಮ್ ಲೋವರ್ ಟು ಹೈಯರ್. ದಟ್ ಈಸ್ ಇದನ್ನ EMF ಅನ್ನ ಏನ್ ತಗೋತೀರಿ? ಪ್ಲಸ್ ಅಂತ ತಗೋತೀರಿ. ನೆಕ್ಸ್ಟ್ F ಇಂದ A ಹೋಗ್ತಾ ಇದ್ದೀರಿ. ಕರೆಂಟ್ ಯಾವ್ದು ಬರ್ತಾ ಇದೆ? ಇಲ್ಲಿ I2 ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ ಇಲ್ಲಿ. ಹಾಗಾಗಿ ದ ಪ್ರೊಡಕ್ಟ್ ಆಫ್ I2 ಇಂಟು R2 ಏನ್ ಬರಿತೀವಿ? ಪ್ಲಸ್ ಬರಿತೀವಿ. ಓಕೆ, ಇದು ಒಂದು ನಾಲೆಜ್ ನಿಮಗಿದ್ರೆ ವಿ ಕ್ಯಾನ್ ಈಸಿಲಿ ಏನು ಈ ವಿಟ್ಸ್ಟೋನ್ ಬ್ರಿಡ್ಜ್ ನ ನೆಟ್ವರ್ಕ್ ಏನು ನೆಟ್ವರ್ಕ್ ವಿಟ್ಸ್ಟೋನ್ ನೆಟ್ವರ್ಕ್ ನ ಬ್ಯಾಲೆನ್ಸಿಂಗ್ ಕಂಡೀಷನ್ ಹೇಳ್ಬೋದು. ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ
ಅಪ್ಲೈ KCL at ABD junction. ಓಕೆ, ನೀವು ಗಮನಿಸಬಹುದು ಇಲ್ಲಿ ಏನದ, ಸಿ ದಿಸ್ ಈಸ್ ಯುವರ್ ಎ ಬಿ ಡಿ ಜಂಕ್ಷನ್ಗೆ ನಾವು KCL ಅಪ್ಲೈ ಮಾಡ್ತಾ ಇದ್ದೀರಿ. ಓಕೆ, ಸಪೋಸ್ ಇಲ್ಲಿ ಐ ಕರೆಂಟ್ ಎಂಟ್ರಿ ಆದರೆ I1 current through this R1 and I2 current is through this R2. Okay, and next ಇಲ್ಲಿ ಬಿ ಜಂಕ್ಷನ್ ಅಲ್ಲಿ I1 ಕರೆಂಟ್ ಎಂಟ್ರಿ ಆಗ್ತಾ ಇದೆ, IG ಕರೆಂಟ್ ಹೊರಗಡೆ ಹೋಗ್ತಾ ಇದೆ, ರಿಮೈನಿಂಗ್ ಕರೆಂಟ್ I1 ಮೈನಸ್ IG ಕರೆಂಟ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿಯೂ ಕೂಡ ನಾವು ಕ್ರಿಚಾಫ್ಸ್ ಜಂಕ್ಷನ್ ರೂಲ್ ಕರೆಂಟ್ ಲಾ ಅಪ್ಲೈ ಮಾಡಿದ್ವಿ. ಇಲ್ಲಿ ಸರಿಯಾಗಿ ನೋಡ್ಕೋರಿ, ಇಲ್ಲಿ I2 ಕರೆಂಟ್ ಜಂಕ್ಷನ್ ಡಿ ಅಲ್ಲಿ I2 ಕರೆಂಟ್ ಬರ್ತಾ ಇದೆ, IG ಕರೆಂಟ್ ಬರ್ತಾ ಇದೆ, ಹೋಗ್ತಾ ಇರೋದು I2 ಪ್ಲಸ್ IG ಬರಿತಾ ಇದ್ದೀರಿ. ಇವೆಲ್ಲವನ್ನು ಸಮ್ ಮಾಡ್ರಿ, ವಿಲ್ ಗೆಟ್ ದ ಜೀರೋ. ಫಸ್ಟ್ ಲೈನ್ ಅಪ್ಲೈ KCL at junction BABD, ಈ ಲೈನ್ ಬರೀತೀರಿ. ನೆಕ್ಸ್ಟ್ ಅಪ್ಲೈ KVL ಟು ದ ಲೂಪ್ ABDA. ಸೊ ದಿಸ್ ಈಸ್ ABDA, ದಿಸ್ ಈಸ್ ದ ಲೂಪ್ ABDA. ಈ ಲೂಪಿಗೆ ನಾವು ಜಂಕ್ಷನ್ ರೂಲ್ನ ಲೂಪ್ ರೂಲ್ನ ಅಪ್ಲೈ ಮಾಡ್ತಾ ಇದೀವಿ. ಎ ದಿಂದ ಬಿ ಹೋಗ್ತಾ ಇದ್ದೀರಿ, ಏನಾಯ್ತು, ಎದಿಂದ ಬಿ ಹೋಗ್ತಾ ಇದ್ರೆ ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೀರಿ ಅದೇ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ I1 ಇಂಟು R1 ಪ್ರಾಡಕ್ಟ್ ಅನ್ನು ಏನು ತಗೋತೀವಿ ನಾವು, ಮೈನಸ್ I1 ಇಂಟು R1 ತಗೋತಾ ಇದ್ದೀರಿ. ನೆಕ್ಸ್ಟ್ ಬಿ ದಿಂದ ಡಿ ಹೋಗ್ತಾ ಇದ್ರಿ, ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ರಿ ಅದೇ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆ. ಜಿ ಇಸ್ ದ ಗೆಲೋನ್ಮೀಟರ್ ರೆಸಿಸ್ಟೆನ್ಸ್, ಓಕೆ, ಅದರಲ್ಲಿ IG ಕರೆಂಟ್ ಫ್ಲೋ ಆಗ್ತಾ ಇದೆ. ಈ ಎರಡರದು ಪ್ರಾಡಕ್ಟ್ ಏನಾಗುತ್ತೆ, ನೆಗೆಟಿವ್ ಅಂತ ಬರೀತೀರಿ. ಹಿಯರ್ ಮೈನಸ್ IG ಇಂಟು ಕ್ಯಾಪಿಟಲ್ G ಬರೀತೀರಿ, ಬಿಕಾಸ್ ದಟ್ ಇಸ್ ಅ ಫಾಲ್ ಇನ್ ಪೊಟೆನ್ಷಿಯಲ್. ನೆಕ್ಸ್ಟ್ ಡಿ ದಿಂದ ಎ ಹೋಗ್ತಾ ಇದ್ರಿ, ಡಿ ದಿಂದ ಎ ಹೋಗುವಾಗ ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ. ಓಕೆ, ಹಾಗಾಗಿ ದ ಪ್ರೊಡಕ್ಟ್ ಆಫ್ I2 ಇಂಟು R2 ಏನು ತಗೋತೀರಿ, ಪ್ಲಸ್ ಅಂತ ತಗೋತೀರಿ, ಪ್ಲಸ್ I2 ಇಂಟು R2 ಬರೀತೀರಿ. ಅದೇ ರೀತಿ ಈಗ ಬಿ ಸಿ ಡಿ, ಓಕೆ, ಬಿ ಸಿ ಡಿ ಬಿ ಈ ಜಂಕ್ಷನ್ ನಮ್ಮ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡೋಣ. ಓಕೆ, ಅಪ್ಲೈ KVL ಟು ದ ಲೂಪ್ BCDB. ಹಿಯರ್ ಇಸ್ ಅ BCDB ಗೆ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತಾ ಇದ್ದೀರಿ. ಓಕೆ, ಬಿ ದಿಂದ ಸಿ ಹೋಗ್ತಾ ಇದ್ದೀರಿ, ನೀವು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೀರಿ ಅದೇ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ದ ಪ್ರೊಡಕ್ಟ್ ಆಫ್ R3 ಅಂಡ್ ದಿಸ್ ಕರೆಂಟ್ I1 ಮೈನಸ್ IG ಏನ್ ಮಾಡಬೇಕು, ನೆಗೆಟಿವ್ ಬರೀಬೇಕು. ಹಾಗಾಗಿ ಇದನ್ನ ಮೈನಸ್ I1 ಇಂಟು ಬ್ರಾಕೆಟ್ I1 ಮೈನಸ್ IG ಇಂಟು R3 ಅಂತ ಬರೆದ್ರಿ. ನೆಕ್ಸ್ಟ್ ಸಿ ದಿಂದ ಡಿ ಬರ್ತಾ ಇದ್ದೀರಿ, ನಿಮ್ಮ ಅಪೋಸಿಟ್ ಕರೆಂಟ್ ಬರ್ತಾ ಇದೆ, I2 ಪ್ಲಸ್ IG ಕರೆಂಟು. ದ ಪ್ರೊಡಕ್ಟ್ ಆಫ್ ದಿಸ್ ರೆಸಿಸ್ಟೆನ್ಸ್ ಅಂಡ್ ಕರೆಂಟ್ ಏನ್ ಬರೀತೀವಿ ನಾವು, ಪ್ಲಸ್ ಅಂತ ಬರೀತೀವಿ. ಗೊತ್ತಾಗತ್ತಾ? ಓಕೆ, ನೆಕ್ಸ್ಟ್ ಏನಾಗ್ತಾ ಇದೆ, ಡಿ ದಿಂದ ಬಿ ಹೋಗ್ತಾ ಇದ್ರಿ, ಡಿ ದಿಂದ ಬಿ ಹೋಗುವಾಗ ಕರೆಂಟ್ ನಿಮ್ಮ ಅಪೋಸಿಟ್ ಬರ್ತಾ ಇದೆ. ಓಕೆ, ಹಾಗಾಗಿ ದ ಪ್ರೊಡಕ್ಟ್, ಯಾವ ಪ್ರಾಡಕ್ಟ್ ಇದು, ದ ಪ್ರೊಡಕ್ಟ್ ಆಫ್ ದಿಸ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಏನ್ ಬರೀತೀರಿ ಅದು ಕೂಡ ಪ್ಲಸ್ ಬರೀತೀರಿ. ಓಕೆ, ಇಸ್ ಈಕ್ವಲ್ಸ್ ಟು 0 ಆಯಿತು. ಸಿ ನೆಕ್ಸ್ಟ್ ಲೈನ್ ಏನು ಬರೀತೀರಿ, ವೆನ್ ನೆಟ್ವರ್ಕ್ ಇಸ್ ಬ್ಯಾಲೆನ್ಸ್ಡ್ ಕರೆಂಟ್ ಥ್ರೂ ದ ಗೆಲವಾನೋಮೀಟರ್ ಇಸ್ 0. ಯಾವಾಗ ನೆಟ್ವರ್ಕ್ ಬ್ಯಾಲೆನ್ಸ್ ಆಗಿರ್ತದ, ಕರೆಂಟ್ ಥ್ರೂ ದ ಗೆಲವಾನೋಮೀಟರ್ IG ಇಸ್ ಈಕ್ವಲ್ ಟು 0 ಆಗಿರ್ತದೆ. ಓಕೆ, ಅಂಡ್ ಅಬೋವ್ ಈಕ್ವೇಶನ್ ಬಿಕಮ್ಸ್, ಈ ಈಕ್ವೇಶನ್ ನೋಡ್ರಿ, IG ಇಸ್ ಈಕ್ವಲ್ ಟು 0 ಆದ್ರೆ ಇದು ಹೋಲ್ ಟರ್ಮ್ 0 ಆಯಿತು. ಓಕೆ, ಇದು ಹೋಲ್ ಟರ್ಮ್ 0 ಆದ್ರೆ ಏನಾಗುತ್ತೆ ನೋಡ್ರಿ, ಈಗ ದಿಸ್ ಟರ್ಮ್ ಇದನ್ನ ಏನ್ ಬರಿತೀವಿ ನಾವು, ಈ ರೀತಿ ಬರಿತೀವಿ, ದಟ್ ಇಸ್ ಮೈನಸ್ I1 ಇಂಟು R1, ಈ ಟರ್ಮ್ 0 ಆಯಿತು, ಪ್ಲಸ್ I2 ಇಂಟು R2 ಈಸ್ ಈಕ್ವಲ್ ಟು 0. ಓಕೆ, ಅಂಡ್ IG ಇಸ್ ಈಕ್ವಲ್ ಟು 0 ಆದಾಗ ವಾಟ್ ಅಬೌಟ್ ದಿಸ್ ಟರ್ಮ್, ಇದು ಏನಾಗುತ್ತೆ ಗಮನಿಸ್ರಿ, ಇದು ದಿಸ್ ಟರ್ಮ್, ಈ ಟರ್ಮ್ ಏನಾಗುತ್ತೆ, ಇಲ್ಲಿ IG 0 ಆಯಿತು. ಹಾಗಾಗಿ I1 ಇಂಟು R3 ಅಷ್ಟೇ ಉಳಿತಾ ಇಲ್ಲಿ. ಓಕೆ, ಇಲ್ಲಿಯೂ ಕೂಡ ಇದು ಹೋಲ್ 0 ಆಯಿತು, ಆ್ಯಂಡ್ ಇಲ್ಲಿ ಏನು ಉಳಿತು, ಇದು IG 0 ಅದ. ಓಕೆ, R4 ಇಂಟು I2. ಓಕೆ, ಆ್ಯಂಡ್ ಇದನ್ನ ನಾನು ಹೀಗೂ ಬರೀಬೋದು ಈಕ್ವೇಶನ್ನ. ದ ಸೇಮ್ ಈಕ್ವೇಶನ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್, ಹೀಗೆ ಬರೆಯೋನು. ಓಕೆ, I1 ಇಂಟು R1, ಇದನ್ನ I1 ಇಂಟು R1 ಈ ಕಡೆ ತಗೋರಿ, ಪ್ಲಸ್ ಆಗುತ್ತೆ. ಇದನ್ನೇ ಈಕ್ವೇಶನ್ ನಾವು ಹೀಗೂ ಬರೀಬಹುದು. ಆ್ಯಂಡ್ ಎರಡನ್ನು ಡಿವೈಡ್ ಮಾಡ್ರಿ, ಈಕ್ವೇಶನ್ 1 ಡಿವೈಡ್ ಬೈ ಈಕ್ವೇಶನ್ 2 ಮಾಡ್ರಿ. then what you will get here, R1 by R3 is equal to R2 by R4, or ಈ R2 ಅನ್ನ ಇಲ್ಲಿ ತಗೋರಿ, R1 by R2 is equal to R3 by R4 ಅಂತ ಬರೀತೀರಿ. ದಿಸ್ ಈಸ್ ದ ಬ್ಯಾಲೆನ್ಸ್ ಕಂಡೀಷನ್ ಆಫ್ ವಿಟ್ಸ್ಟೋನ್ ಬ್ರಿಡ್ಜ್. ಇದೇನಿದು ಬ್ಯಾಲೆನ್ಸ್ ಕಂಡೀಷನ್ ಆಫ್ ವಿಟ್ಸ್ಟೋನ್ ಬ್ರಿಡ್ಜ್. ವೆರಿ ಸಿಂಪಲ್ ಆಗಿ ನಾವು ಏನು ಹೇಳ್ತೀವಿ, ಹಿಯರ್ ಇಟ್ ಇಸ್ R1, say this is R1 divided by R2 is equal to R3 divided by R4 ಅಂತ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಯುವರ್ 5 marks ಟಾಪಿಕ್.